ನಗರದ ರಾಯಚೂರು ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ಕಾರ್ಯಾಲಯದಲ್ಲಿ ಇಂದು ನೂತನ ವರ್ಷ 2026ರ ಕ್ಯಾಲೆಂಡರ್ ಬಿಡುಗಡೆಗೊಳಿಸಲಾಯಿತು. ಸ್ಮಾರ್ಟ್ ಕಾರ್ಡ್ ಅಂತ ಕೆಲವು ಮಂದಿ ಮಾಡಿದ್ದಾರೆ. ನಿಮ್ಮ ಎದುರಿಗೆ ಒಂದು 14 ಮಂದಿ ಇದ್ದಾರೆ. ಅಂದ್ರೆ ESI ಇದ್ದಾಗ ಹೆಲ್ತ್ ತೋರ್ಸಕ್ಕಾಗ್ತದೆ. ಸಿದ್ಧಗೌಡ್ರೆ ಅದು ಇಟ್ಕೊಳ್ರಿ, ಹೌದು ಇಟ್ಕೊಳ್ರಿ. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷರಾದ ವಿ ಲಕ್ಷ್ಮೀರೆಡ್ಡಿ ಅವರು, ಜಿಲ್ಲೆಯ ಯುವಕರು ಹಾಗೂ ಯುವತಿಯರು ವ್ಯಾಪಾರ, ಕೈಗಾರಿಕೆ ಮತ್ತು ಸ್ವಯಂ ಉದ್ಯೋಗ ಕ್ಷೇತ್ರಗಳಲ್ಲಿ ಹೊಸ ಆಲೋಚನೆಗಳೊಂದಿಗೆ ಮುಂದಾಳತ್ವ ವಹಿಸಬೇಕು ಎಂದು ಕರೆ ನೀಡಿದರು. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಸ್ವಯಂ ಉದ್ಯೋಗ ಮತ್ತು ಕೌಶಲ್ಯಾಭಿವೃದ್ಧಿ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಂಡು ಯುವಕರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಎಂದು ಸಲಹೆ ನೀಡಿದರು. ಕೆಲಸವು ಸಣ್ಣದಾಗಿರಲಿ ಅಥವಾ ದೊಡ್ಡದಾಗಿರಲಿ, ಯಾವುದೇ ಕೆಲಸಕ್ಕೂ ಹಿಂಜರಿಯದೆ ದುಡಿಯುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಇತರೆ ರಾಜ್ಯಗಳಿಂದ ಬಂದವರು ವಿವಿಧ ಕ್ಷೇತ್ರಗಳಲ್ಲಿ ಸ್ವಯಂ ಉದ್ಯೋಗ ಮಾಡಿಕೊಂಡು ಯಶಸ್ವಿಯಾಗಿ ಜೀವನ ನಡೆಸುತ್ತಿರುವ ಉದಾಹರಣೆಗಳನ್ನು ಉಲ್ಲೇಖಿಸಿದ ಅವರು, ನಮ್ಮ ಜಿಲ್ಲೆಯ ಯುವಕರು ಕೂಡ ಸ್ಥಳೀಯವಾಗಿ ಉದ್ಯಮಶೀಲತೆಯನ್ನು ಬೆಳೆಸಿಕೊಂಡು ಕೃಷಿ, ವ್ಯಾಪಾರ ಹಾಗೂ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಸಕ್ರಿಯ ಪಾತ್ರ ವಹಿಸಬೇಕು ಎಂದು ಮನವಿ ಮಾಡಿದರು. ಇದರಿಂದ ರಾಯಚೂರು ಜಿಲ್ಲೆಯ ಗೌರವ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚಲಿದೆ ಎಂದರು. ವತಿಯಿಂದ ನಮ್ಮ ರಾಯಚೂರಿನ ಯುವಕರು ಮತ್ತು ಯುವತಿಯರಿಗೆ ಒಂದು ಮೆಸೇಜ್ ಅನ್ನು ಕೊಡಬೇಕು. ಏನಂತಂದ್ರೆ, ನಾವು ಇಲ್ಲಿ ರಾಯಚೂರಿನಲ್ಲಿ ಬರ್ತಾ ಹೆಚ್ಚಿನ ಪ್ರಮಾಣದಲ್ಲಿ ಇಂಡಸ್ಟ್ರಿಗಳಾಗಲಿ, ಕೈಗಾರಿಕೆ ಮತ್ತು ಬೇರೆ ಬೇರೆ ಬಿಸ್ನೆಸ್ ಆಗಲಿ ಬೆಳವಣಿಗೆ ಆಗ್ತಿದೆ. ಇಲ್ಲಿದ್ದ ಯುವಕರು ಯುವತಿಯರು ಇಲ್ಲೇ ಕೆಲಸ ಮಾಡಬೇಕು, ಅವರಿಗೆ ಅನುಕೂಲ ಆಗಬೇಕು ಅಂತ ಒಂದು ಉದ್ದೇಶ ಮೆಸೇಜನ್ನು ಕೊಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳು ಏನಾಗಿದೆ ಅಂದರೆ, ಬೇರೆ ರಾಜ್ಯದಲ್ಲಿಂದ ಬಂದು ಇಲ್ಲಿ ನಮ್ಮ ನೋಡ್ರಿ ಖಾಲಿ ಪಾನಿಪುರಿ ಮಾಡೋರು ರಾಜಸ್ಥಾನದಿಂದ, ಗುಜರಾತ್ನಿಂದ ಬಂದು ಸಾಕಷ್ಟು ಹಣ ಗಳಿಸ್ಕೊಂಡು ನಮ್ಮ ಕರ್ನಾಟಕ ಅನುದಾನ ಅವರು ರಾಜ್ಯದಲ್ಲಿ ಹೂಡಿಕೆಯನ್ನು ಮಾಡ್ತಾರೆ. ಅವರು ವಿತ್ತೇಜದಿಂದ ಅಬ್ಜೆಕ್ಷನ್ ಅಲ್ಲ, ಆದರೆ ನಮ್ಮವರು ಅದನ್ನು ಸಣ್ಣದು ಅಂತ ಒಂದು ಭಾವನೆ ತಂದುಕೊಂಡು ಕೆಲಸ ಮಾಡಿದಂಗಾಗಿದ್ದಾರೆ. ಆದರೆ ಅದೇ ದೊಡ್ಡ ಪ್ರಮಾಣದಲ್ಲಿ ಒಂದು ಫ್ರಾನ್ಸಿಸ್ ಅಂತ ಮಾಡಿ ನಮ್ಮವರು ಇದನ್ನು ಉದ್ಧಾರ ಮಾಡಿದರೆ ಅನುಕೂಲ ಆಗ್ತದೆ ಯುವಕರಿಗೆ ಮತ್ತು ಯುವತಿಯರಿಗೆ. ಮತ್ತು ಇನ್ನೊಂದು ಏನಂದರೆ, ನನ್ನ ಇತ್ತೀಚಿನ ದಿನಗಳಲ್ಲಿ ನಾನು ಒಂದು ಇಂಜಿನಿಯರಿಂಗ್ ವರ್ಕ್ಶಾಪ್ ಇತ್ತು. ನನ್ನ ಕಾಲಕ್ಕೆ ಒಂದು 50 ವರ್ಷಾಪ್ಗಳಿದ್ದು ಭಾಳಷ್ಟು ಚೆನ್ನಾಗಿ ನಡೀತಾಯಿತ್ತು. ಈಗ ಇಂಜಿನಿಯರಿಂಗ್ ವರ್ಕ್ಶಾಪ್ ಅಂದರೆ ಫ್ಯಾಬ್ರಿಕೇಷನು, ಸ್ಟೀಲು ಗಿರ್ಲು ಏನು ಮಾಡೋರು ಎಲ್ಲ ರಾಜಸ್ಥಾನದಿಂದ, ಗುಜರಾತ್ನಿಂದ ಬಂದಿದ್ದಾರೆ. ನಮ್ಮ ಹತ್ರ ಯಾರು ಕೆಲಸ ಮಾಡೋರಿಲ್ಲ. ITI ಎಲ್ಲ ಟ್ರೈನಿಂಗ್ ತೊಗೊತಾರೆ. ನಾನೇ ಮೊನ್ನೆ ITI ಒಂದು ಲೆಟರ್ ಕೊಟ್ಟಿದ್ದು, ಒಂದು ಹೋದ ವರ್ಷ ಉದ್ಯೋಗ ಮಾಡಿದಾಗ 50 ಮಂದಿಗೆ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಅಂತೇಳಿ. ಒಬ್ಬೊಬ್ರಿಗೆ ಸ್ಯಾಲ್ರಿ ಕನಿಷ್ಠ 10,000ರಿಂದ 15,000 ತನಕ ಸ್ಯಾಲ್ರಿ ಕೊಡ್ತೀವಿ. ಕೇವಲ 8 ತಾಸು ಮಾತ್ರ ಕೆಲಸ ಮಾಡ್ಬೇಕು. 8 ತಾಸಿನಾಗ 1 ತಾಸು ಊಟಕ್ಕೆ ಬಿಡ್ತೀವಿ ಅಂತ ಹೇಳಿ ನಾವು ಕೇಳಿದ್ರು ಕೂಡ ಯಾರೂ ಬರಲಿಲ್ಲ. ಯಾಕಂದರೆ ನಮ್ಮಲ್ಲಿ ಹುಡುಗರಿಗೆ ಯಾಕೆ ಈಗೋ ಇದ್ದದು ಕೆಲಸ ಲೋಕಲ್ನಾಗ ಯಾಕೆ ಮಾಡ್ಬೇಕು ಬಂದ್ರೆ, ಅದು ಬಿಟ್ಟು ನಾವು ಎಲ್ಲ ಕೆಲಸಕ್ಕೂ ತಯಾರಾಗಿದ್ದೀವಿ ಅಂತ ತೋರಿಸಿದ್ರೆ ಮಾತ್ರ ಯುವಕರು ನಮ್ಮ ರಾಯಚೂರು ಉದ್ಧಾರ ಆಗ್ತದೆ. ನಮ್ಮ ರಾಜ್ಯದಲ್ಲಿ ಹೆಸರು ಬರ್ತದೆ. ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಭಾಳಷ್ಟು ಮಂದಿ ರಾಯಚೂರಿನಂದರೆ ನೆಗ್ಲೆಕ್ಟ್ ಮಾಡಿದ್ದಾರೆ. ಆ ಕಡೆ ಆ ಭಾಗದವರು ಯಾವ ಆಫೀಸರ್ಸ್ ಆಗಲಿ ಏನು ಕೇಳೋದಿಲ್ಲ. ಆದ ಕಾರಣ ನಾವು ಏನನ್ನು ತೋರಿಸಿದರೆ, ನಮ್ಮ ಯುವಕರು ಯುವತಿಯರು ಏನನ್ನು ತೋರಿಸಿದರೆ ಮಾತ್ರ ನಾವು ಮುಂದಕ್ಕೆ ಬರೋಕ್ಕೆ ಅವಕಾಶ ಆಗ್ತದೆ ಅಂತ 100% ತೊಗೊಂತೀವಿ ಸರ್. ಇವು ನಾಳೆಗೆ ಕಳಿಸಿದ್ರೆ ತೊಗೊಂತೀವಿ. ಇಲ್ಲ ನಮ್ಮವ್ರ ಪ್ರಶ್ನೆ ನೀವು BR ಅವ್ರು ಏನು ಮಾಡ್ತಾರೆ ಸರ್, ಒಂದು 20 ಮಂದಿ ಒಂದು ಮಿಲ್ಲಿಗೆ ಬರ್ತಾರೆ. ಅವರಲ್ಲೇ ನಾವು ಕೊಟ್ಟಿದ್ದ ಕ್ವಾರ್ಟರ್ಸ್ನಲ್ಲಿ ಇರ್ತಾರೆ, ಅಲ್ಲೇ ಊಟ ಮಾಡಿ ಅವ್ರಿಗೆ 8 ಅವರ್ಸ್ ಶಿಫ್ಟ್ ಮಾಡ್ತಾರೆ. ನಮ್ಮವ್ರು ಏನಾಗ್ಯದ, ಜಾತ್ರೆ ಬಂದರೆ 4 ದಿವಸ ಚಕ್ರ ಕೊಡ್ತಾರೆ, ಸಂಡೇ ಬಂದರೆ 1 ದಿವಸ ಚಕ್ರ, ಜಾತ್ರೆ 4 ದಿವಸ ಮಾಡ್ತಾರೆ. ರನ್ನಿಂಗ್ ಮಿಲ್ನಾಗ ಇದ್ದಾಗ ಆಲ್ಟರ್ನೇಟಿವ್ ತಾವು ಏನನ್ನು ಮಾಡಿದರೆ ಅನುಕೂಲ ಆಗ್ತದೆ. ನಾವೇನು ಬೇಡ ಅನ್ನಂಗಿಲ್ಲ. ಜಾತ್ರೆ ಮಾಡಲಿ ಏನೋ ಮಾಡಲಿ 20 ಮಂದಿ ಅಂದಾಗ ಒಂದು 15 ಮಂದಿ 10 ಮಂದಿ ಆಬ್ಸೆಂಟ್ ಆದರೆ 10 ಮಂದಿ ಬರ್ಬೇಕು.
ಹಂಗೆ ಬಂದ್ರೆ ನಮ್ಗೆ ಅನುಕೂಲ ಆಗ್ತದೆ. ನೀವು ಏನು ಪ್ರಾಜೆಕ್ಟ್ ಏನು ಮಾಡಿರಿ ಹೇಳ್ರಿ ಯುವಕರಿಗೆ ಯುವಕರಿಗೆ ಇವಾಗ ಏನಾಯ್ತು, ನಮ್ಮ ಟ್ಯಾಲಿ ಆಗಲಿ ಇಂಥವೆಲ್ಲ ಕಲ್ತ್ರೆ ಇಲ್ಲೇ ಉದ್ಯೋಗ ಸಿಗಕ್ಕೆ ಅವಕಾಶ ಹಂಗೆ ಟ್ರೈನಿಂಗ್ ಕೊಡೋದು ಐತೆ. ನಮ್ಮ ಇವಾಗ DIC ನಲ್ಲಿ ಮೊನ್ನೆ ಸ್ಕಿಲ್ ಡೆವಲಪ್ಮೆಂಟ್ ನಲ್ಲಿ ಒಂದು ಕೇಳಿದ್ವಿ, ಟ್ಯಾಲಿ ಕಲ್ಸೋದೊಂದು. ಆಮೇಲೆ ಇಂಜಿನಿಯರಿಂಗ್ ವರ್ಕ್ಶಾಪ್ ಹೆಲ್ಪರ್ಸ್ ಏನು ಖಾಲಿ ಪಾನರು ಬೋಲ್ಟ್ ನಟ್ ಗೊತ್ತಾದ್ರೆ ಅವ್ರಿಗೆ 4 ಮಂದಿ ಒಂದೊಂದು ಮಿಲ್ನಲ್ಲಿ ಬರ್ತಾರೆ ಕೆಲಸಕ್ಕೆ, ಅಂಥವ್ರು ಟ್ರೈನಿಂಗ್ ಕೊಡೋಕೆ ಒಂದು ಐಡಿಯಾ ಇದಕ್ಕೆ ಮಾಡಿದ್ವಿ. ಅದ್ರ ಜೊತೆಗೆ ಇದು ಮೆಸೇಜ್ ಕೊಡಕತ್ತೀವಿ ನಮ್ಮ ಅಸೋಸಿಯೇಷನ್ನಿಂದ. ಯಾಕಂದರೆ ಪ್ರತಿಯೊಬ್ಬರು ಅಂತಾರೆ ನಾವು ಕರ್ನಾಟಕದವ್ರಿಗೆ ಉದ್ಯೋಗ ಕೊಡ್ಬೇಕಂದ್ರೆ ನಾವು ಕೊಡ್ತೀವಿ ಅಂದರೆ ಯಾರು ಬರಲ್ಲ. ಭಾಳ ಮಂದಿ ಇಲ್ಲಿ ಮಾತ್ರ, ಬೇರೆ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಬೇರೆ ಡಿಸ್ಟಿಕ್ನವ್ರು ಬರ್ತಾರೆ, ಇಲ್ಲಿ ಮಂದಿ ಬರೋದು. ಅಗ್ರಿಕಲ್ಚರ್ ಕಾಲೇಜ್ನಲ್ಲಿ ಉದ್ಯೋಗ ಮೇಳ ಮಾಡಿದ್ವಿ. ಅದರಲ್ಲಿ 700 ಮಂದಿಗೆ ಎಲ್ಲರೂ ಬೆಂಗಳೂರು ಬೇಕಂದ್ರು, ರೈತರು ಬಂದರು. ಆಮೇಲೆ ಎಲೆಕ್ಟ್ರಾನಿಕ್ ಇಷ್ಟು ಫೇಮಸ್ ಆಗಿ ನಮ್ಮ ರಾಯಚೂರಲ್ಲಿ ಎಲೆಕ್ಟ್ರಿಷಿಯನ್ ಒಬ್ರು ಸಿಗಲ್ಲ. ಎಲೆಕ್ಟ್ರಿಷಿಯನ್ ಬರ್ರಿ ಸರ್ ಅಂತಂದ್ರೆ ಯಾರು ಬರುತ್ತೆ ಅಲ್ಲ. ಆಮೇಲೆ ಈ ಟ್ಯಾಲಿ ಕಲ್ತವ್ರು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಟ್ಯಾಲಿ ಕಲ್ತವ್ರು ಗಂದಿನಲ್ಲಿ ಒಂದು 3000 ಫರ್ಮ್ಸ್ ಅವ. ಅದನ್ನು ಒಬ್ಬೊಬ್ಬರು 5-10 ಫರ್ಮ್ಗಳು ಇಟ್ಕೊಂಡ್ರ ಒಬ್ಬರು 5,000 to 5,000 ರೂಪಾಯಿ 10,000 ರೂಪಾಯಿ ಕೊಡ್ತಾರೆ. ಖಾಲಿ 2 hours ಕೆಲಸ. ಒಂದು ತಿಂಗಳದಾಗ 5 ಮಂದಿ ಇಟ್ಕೊಂಡ್ರೆ 50,000 ರೂಪಾಯಿ ಸ್ಯಾಲರಿ ಬರ್ತಾರೆ. ಅದಕ್ಕೆ ಬರ್ಗಂದ್ರೆ ಯಾರು ಬರೋಲ್ಲ. ಡಿಗ್ರಿ ಕಾಲೇಜ್ ಮೊನ್ನೆ ನಮ್ಮ ಬ್ರಿಡ್ಜ್ ತಳಗೆ ಐತಲ್ಲ ಸರ್, ಅವ್ರಿಗೆ ಅನೌನ್ಸ್ಮೆಂಟ್ ಮಾಡಿದ್ವಿ, ನೋಡ್ರಿ ಟ್ಯಾಲಿ ಕಲ್ತವ್ರು ನೀವು ಕಳಿಸ್ರಿ ಅಂತಂದ್ರೆ ಒಂದೇ ದಿವಸ ನಾವು ಇದು ಮಾಡಿದ್ವಿ. ಏನಂದ್ರೆ ಇದರಲ್ಲಿ ಟ್ರೈನಿಂಗ್ ಕೊಡಕ್ಕೆ ಕೊಟ್ಟಿವಿ. ಅಲ್ಲಿ ಹೆಸರು ಬರ್ಸೋದು ಬಿಟ್ಟು ಎಲ್ಲರೂ ಹೋಗ್ಬಿಟ್ರು ಮಧ್ಯಾಹ್ನ. ಪತ್ರಿಕಾಗೋಷ್ಠಿಯಲ್ಲಿ ಗೌರವ ಕಾರ್ಯದರ್ಶಿಗಳಾದ ಶೈಲೇಶ್ ಕುಮಾರ್ ದೋಕರ್ ಸೇರಿದಂತೆ ಸಂಘದ ಅನೇಕ ಸದಸ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಮಹಿಳಾ ಕೂಲಿ ಕಾರ್ಮಿಕರಿಗೆ ESI ಹೆಲ್ಪ್ ಕಾರ್ಡ್ ಮತ್ತು ಕಾರ್ಮಿಕ ಸಂರಕ್ಷಣೆ ಕಾರ್ಡ್ಗಳನ್ನು ವಿತರಿಸಲಾಯಿತು.